find R if 5PR is equal to 6PR minus 1. So we have the formula NPR is equal to n factorial divided by n minus r factorial. So now on the LHS, what do we have? We have 5 factorial divided by 5 minus r factorial is equal to 6 factorial divided by 6 minus, ತುಂಬ ಜನ ಇಲ್ಲೇ ತಪ್ಪು ಮಾಡೋದು, ಹುಷಾರಾಗಿ ನೋಡ್ಕೊಳ್ಳಿ, r minus 1 ಬರುತ್ತಿಲ್ಲಿ ಅಲ್ವಾ? ಯಾಕಂತ ಹೇಳಿದ್ರೆ ಆರ್ ಎಚ್ ಎಸ್ ಅಲ್ಲಿ n is 6 while r is r minus 1. ಸೊ ಇಲ್ಲೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. 6 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ, ಇದು 7 ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಆಗುತ್ತೆ ಅಲ್ವಾ? ಸೊ ಇವಾಗ ಇದನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡಿ ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಟ್ರಾನ್ಸ್ಪೋಸ್ ಮಾಡ್ತು ಅಂದರೆ 7 ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 5 ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು 6 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 5 ಫ್ಯಾಕ್ಟೋರಿಯಲ್ ಆಗುತ್ತೆ. ಕರೆಕ್ಟಾ? ಇವಾಗ ಒಂದು ಹುಡುಗರ ಇಂಪಾರ್ಟೆಂಟ್ ಸ್ಟೆಪ್ ಮಾಡ್ತೀನಿ, ಕ್ಲೀನಾಗಿ ನೋಡ್ಕೊಳ್ಳಿ. ಇವಾಗ ನನ್ನ ಹತ್ರ 10 ಫ್ಯಾಕ್ಟೋರಿಯಲ್ ಇತ್ತು ಅಂತ ತಿಳ್ಕೊಳ್ಳಿ. ಅದು ಹೇಗೆ ಬರೀಬೋದು? ನಾನು 10 ಇಂಟು 9 ಇಂಟು 8 ಅಂತ ಬರೀಬೋದು. ಇದನ್ನು ನಾನು 10 ಇಂಟು 10 ಮೈನಸ್ 1 ಇದು ಫ್ಯಾಕ್ಟೋರಿಯಲ್ ಬರುತ್ತಿಲ್ಲ ಇಂಟು 8ನ ನಾನು 10 ಮೈನಸ್ 2 ಅಂತ ಹೇಳಿ ಬರೀಬೋದು. ಸರಿನಾ? ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಇವಾಗ ನೋಡ್ಕೊಳ್ಳಿ, 7 ಮೈನಸ್ ಆರ್ ಫ್ಯಾಕ್ಟೋರಿಯಲ್ ನಾನು 7 ಮೈನಸ್ ಆರ್ ಇಂಟು 7 ಮೈನಸ್ ಆರ್ ಮೈನಸ್ 1, ಈ 10 ಬದಲಾಗಿ ಇಲ್ಲಿ 7 ಮೈನಸ್ ಆರ್ ಇದೆ, ಅದನ್ನು ನಾನು ಬೈ 1 ಸಪ್ರಾಕ್ಟ್ ಮಾಡ್ತೀನಿ, ನೆಕ್ಸ್ಟಲ್ಲಿ ಬೈ 2 ಸಪ್ರಾಕ್ಟ್ ಮಾಡ್ತೀನಿ. ಸೊ ಈ ರೀತಿಯಲ್ಲಿ ಕಮ್ಮಿ ಹಾಕ್ಕೊಂಡು ಹೋಗುತ್ತೆ. ಸರಿನಾ? ಸೊ ಕೊನೆಯದಾಗಿ ಇಲ್ಲಿ ಇವಾಗ ಸ್ವಲ್ಪ ಸಿಂಪ್ಲಿಫೈ ಮಾಡ್ತು ಅಂದರೆ 7 ಮೈನಸ್ ಆರ್ ಇಂಟು 6 ಮೈನಸ್ ಆರ್ ಇಂಟು 5 ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಆಗುತ್ತೆ. ಸರಿನಾ? ಸೊ ಕೊನೆಯದಾಗಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ 6 ಮೈನಸ್ ಆರ್ ಇಂಟು 5 ಮೈನಸ್ ಆರ್ ಫ್ಯಾಕ್ಟೋರಿಯಲ್ಲು ಫೈವ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು 6 ಇಂಟು 5 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 5 ಫ್ಯಾಕ್ಟೋರಿಯಲ್ ಆಗುತ್ತೆ. ಸೊ ಇಲ್ಲಿ 5 ಫ್ಯಾಕ್ಟೋರಿಯಲ್ ಕಟ್ ಆಗ್ತಿದೆ, 5 ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಕಟ್ ಆಗುತ್ತೆ. ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡ್ತು ಅಂದರೆ ಇಲ್ಲಿ ನಾವು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸ್ಕೊಂಡು ಇದನ್ನು ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ. ಸೊ ಈ ಎಕ್ಸ್ಪ್ರೆಷನ್ ಬರ್ತಾ ಇದೆ. ಸ್ವಲ್ಪ ರೀಅರೇಂಜ್ ಮಾಡ್ತು ಅಂದರೆ 13R, ಇದನ್ನು ಟ್ರಾನ್ಸ್ಪೋಸ್ ಮಾಡ್ತು ಅಂದರೆ ಇಲ್ಲಿ ಸಬ್ಟ್ರಾಕ್ಟ್ ಹಾಕ್ಕೊಂಡು 36 ಬರುತ್ತೆ ಇಲ್ಲಿ. ಕರೆಕ್ಟಾ? ಸೊ ಇವಾಗ ಇದನ್ನು ಸಿಂಪ್ಲಿಫೈ ಮಾಡಬೇಕು. ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಂದರೆ ವಾಟ್ ಈಸ್ ದ ಪಾಸಿಬಿಲಿಟಿ? 36ನ ನಾವು ಸ್ಪ್ಲಿಟ್ ಮಾಡಬೇಕು. ಸೊ ದಟ್ ವೆನ್ ವಿ ಆ್ಯಡ್ ವಿಲ್ ಗೆಟ್ ಮೈನಸ್ 13. ಸೊ ಫ್ಯಾಕ್ಟರ್ಸ್ ಆಫ್ 36 ಏನೇನಿದೆ? 1 and 36 ಅದು ಬಿಡ್ತು ಅಂತ ಹೇಳಿದ್ರೆ 2 and 18 ಇದು ವರ್ಕೌಟ್ ಆಗೋಲ್ಲ, 3 and 12 ವರ್ಕೌಟ್ ಆಗೋಲ್ಲ, 4 and 12 ಅಲ್ಲ, ಸರಿ 9 4 ಹಾಂ. ಸೊ ಇಲ್ಲಿ 9 ಮತ್ತು 4 ವರ್ಕೌಟ್ ಆಗುತ್ತೆ ನೋಡಿ. 9 4s 36 ಮತ್ತು -9 -4 -13 ಬರುತ್ತೆ. ಸೊ ಇದನ್ನು ನಾನಿವಾಗ r² -4r -9r ಪ್ಲಸ್ 36 ಇಸ್ ಈಕ್ವಲ್ ಟು 0 ಅಂಥೇಳಿ ರೀರೈಟ್ ಮಾಡಿಕೊಂಡು ಇಲ್ಲಿ r ಕಾಮನ್ ತಕ್ಕೊತೀನಿ, r -4 -9 ಇಲ್ಲಿ r ಕಾಮನ್ ತಕ್ಕೊಂಡು r -4 ಸಿಗುತ್ತೆ. ಸ್ವಲ್ಪ ರೀಅರೇಂಜ್ ಮಾಡ್ತು ಅಂತ ಹೇಳಿದ್ರೆ ಈ ಹತ್ರ ಬರುತ್ತೆ. ಆದರೆ ಇಲ್ಲಿ 9 ಹಾಕೋಕ್ಕಾಗಲ್ಲ, ಏನಕ್ಕಂತ ಹೇಳಿದ್ರೆ 5p 9 ಡಸ್ ನಾಟ್ ಮೇಕ್ ಸೆನ್ಸ್. 5ರಲ್ಲಿ 9 ಐಟಮ್ ತೆಗಿ ಅಂತ ಹೇಳಿದ್ರೆ ಅದಕ್ಕೆ ಸಾಧ್ಯ. ಸೊ ಹಾಗಾಗಿ ಕೊನೆಯದಾಗಿ therefore for the given condition r is equal to 4 is the only
ಪಾಸಿಬಲ್ ಸೊಲ್ಯೂಷನ್. ಸೊ ಇದೇ ನಿಮ್ಮ ಉತ್ತರ.